ಗೌರಿಬಿದನೂರು ನಗರದ ಪಶುವೈದ್ಯ ಇಲಾಖೆ ಆವರಣದಲ್ಲಿ ವಿಜಯದಶಮಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬನ್ನಿ ಪೂಜೆ ಮತ್ತು ಶ್ರಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಖಡ್ಗದಿಂದ ಬನ್ನಿ ವೃಕ್ಷವನ್ನ ಕಡಿದ ನಂತರ ತಹಸೀಲ್ದಾರ್ ಅರವಿಂದ್ ಆಡಳಿತ ದರ್ಬಾರ್ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರನ್ನು ವಿನಾಕಾರಣ ಕಚೇರಿಗೆ ಅಲಿಸಬಾರದು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸಕಾಲಕ್ಕೆ ಸ್ಪಂದಿಸಬೇಕು ಎಂದು ತಾಲೂಕಿನ ಎಲ್ಲ ಕಚೇರಿಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ತಹಸೀಲ್ದಾರ್ ಸೂಚಿಸಿದರು. ನಾನು ಓದೋ ಸಂದರ್ಭದಿಂದನೂ ಕೂಡ ಇಲ್ಲಿವರೆಗೂ ನಮ್ಮಲ್ಲಿ ಪಾಸಿಂಗ್ ಪರ್ಸೆಂಟೇಜಸ್ ಇರ್ಬೋದು ಅಥವಾ ನೆಕ್ಸ್ಟ್ ಲೆವೆಲ್ಲಿಗೆ ಹೋಗ್ತಕ್ಕಂಥ ಡಿಸ್ಟಿಂಕ್ಷನ್ ತೊಗೊಳ್ತಕ್ಕಂಥ ಹುಡುಗರಾಗಿರ್ಬೋದು, ಅದೆಲ್ಲ ಕಮ್ಮಿ ಇದೆ. ಮುಂದೆ ಈಗ ಅದನ್ನು ಅಭಿವೃದ್ಧಿಪಡಿಸ್ಬೇಕು. ನಮ್ಮಲ್ಲಿ ಎಜುಕೇಷನಲ್ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ BO ಅವ್ರ ಜೊತೆನೂ ಚರ್ಚೆ ಆಗಿದೆ. ಡೈರೆಕ್ಟಾಗಿ ಟೀಚರ್ಸ್ ಜೊತೆನೂ ಚರ್ಚೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾನಲ್ಲಿದೆ. ನಾವು BO ಅವರು ಅದೇ ರೀತಿ ಈಗ ನಗರದ ನಮ್ಮ ಟೌನ್ ಗೌರಿಬಿದನೂರು ಟೌನ್ ಏನಿತ್ತು, ಗೌರಿಬಿದನೂರು ಟೌನ್ನ ಒಂದು ಅಭಿವೃದ್ಧಿ ಈಗ ಭಾಳಷ್ಟು ಕಡೆ ಈಗ ಮೇಡಮ್ ಅವ್ರು ಹೇಳಿದ್ರು, ಶ್ರೀನಗರದಲ್ಲಿ ಏನೋ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಯಾವ್ಯಾವ ಏರಿಯಲ್ಲಿ ಏನೇನು ಇದೆಯೋ ಅದನ್ನು ಕಮಿಷನರ್ ಅವ್ರ ಜೊತೆ ನಾವು ಸೇರಿಕೊಂಡು ಅದರ ಡೆವಲಪ್ಮೆಂಟ್ಸಿಗೆ ಕೂಡ ಟೌನ್ನ ರೋಡ್ ಆಗಿರ್ಬೋದು ಮತ್ತು ಏನು ಚರಂಡಿ ವ್ಯವಸ್ಥೆ ಇದ್ದಾವೆ ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ತಾಲೂಕಿನ ಕುಡುಮಲಕುಂಟೆ ಕೈಗಾರಿಕಾ ಪ್ರಾಂಗಣದ ಕೆಲವು ಕೈಗಾರಿಕೆಗಳ ರಾಸಾಯನಿಕ ವಸ್ತುಗಳನ್ನು ಕೆರೆ ಮತ್ತು ನದಿಯಲ್ಲಿ ಸುರಿಯುತ್ತಿದ್ದು, ಇದರಿಂದ ಪರಿಸರ ಹಾಗೂ ದನಕರುಗಳಿಗೆ ಅಪಾಯ ತಂದೊಡ್ಡಿದ್ದು ಅಂತರ್ಜಲ ಮಟ್ಟಕ್ಕೂ ಕುತ್ತು ಬಂದಿದೆ ಎಂದು ಹಿರೇಬಿದನೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಿ ರಾಜಣ್ಣ ಮನವಿ ಸಲ್ಲಿಸಿದರು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಸೂಕ್ತ ಕ್ರಮ ಹಾಗೂ ದೇವಾಲಯಕ್ಕೆ ಕಾವಲುಗಾರ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ಓರ್ವ ಸಿಬ್ಬಂದಿಯನ್ನ ನೇಮಿಸುವಂತೆ ಸಭೆಯಲ್ಲಿ ದೇವಿ ಮಂಜುನಾಥ್ ಮನವಿ ಮಾಡಿದರು. ಶ್ರೀನಗರ ಬಡಾವಣೆಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ, ಇದರ ಬಗ್ಗೆ ನಗರಸಭೆಯವರು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂದು ಶ್ರೀನಗರ ವಾಸಿ ನಾಗಮಣಿ ಸಭೆಯಲ್ಲಿ ಮನವಿ ಸಲ್ಲಿಸಿದರು. ರಸ್ತೆ ಅಭಿವೃದ್ಧಿಗೆ ಒತ್ತಾಯ. ನಗರದ MG ರಸ್ತೆ ಅಭಿವೃದ್ಧಿ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದು, ಅತಿ ಹೆಚ್ಚಿನ ಸಂಚಾರ ದಟ್ಟಣೆ ಇರುವ ರಾಷ್ಟ್ರೀಯ ಹೆದ್ದಾರಿ 69 ಇದಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ ನಿಯಮಾನುಸಾರ 100 ಅಡಿಗಳ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕು ಎಂದು ಕರವೇ ಅಧ್ಯಕ್ಷ GL ಅಶ್ವಥ್ ನಾರಾಯಣ್ ತಹಸೀಲ್ದಾರ್ಗೆ ಮನವಿ ಮಾಡಿದರು. ತಹಸೀಲ್ದಾರ್ ಮನವಿಗಳಿಗೆ ಸ್ಪಂದಿಸಿ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಸಭೆ ಕರೆದು MG ರಸ್ತೆ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿ ನಿಯಮಾನುಸಾರ ರಸ್ತೆ ಅಭಿವೃದ್ಧಿಪಡಿಸುವಂತೆ ಸೂಚಿಸಲಾಗುವುದು. ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ, ದೇವಾಲಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು. ವಾಣಿಜ್ಯೋದ್ಯಮಿ CMS ಸಹೋದರರಿಂದ ತಹಸೀಲ್ದಾರ್ ಅವರನ್ನು ಗೌರವಿಸಲಾಯಿತು. ಏನೋ ಕಾರ್ಯಕ್ರಮಕ್ಕೂ ಮುನ್ನ ತಹಸೀಲ್ದಾರ್ ಜರಿಪಂಚೆ ಮೈಸೂರು ಪೇಟ ತೊಟ್ಟು ನಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಗಳೊಂದಿಗೆ ಮೆರವಣಿಗೆಯ ಮೂಲಕ ಬನ್ನಿ ಮಂಟಪಕ್ಕೆ ಬಂದು ಬನ್ನಿ ಕಡಿದರು. ಬನ್ನಿ ಮಂಟಪದ ಪೂಜಾ ವಿಧಿವಿಧಾನಗಳನ್ನು ದೇಗುಲದ ಅರ್ಚಕ ಮುರಳೀಧರ ಸ್ವಾಮಿ ನೆರವೇರಿಸಿದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.